ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ. ಆಗ್ತಾ ಇದೆ. ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ. ಆಗ್ತಾ ಇದೆ. ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ. ಆಗ್ತಾ ಇದೆ. ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ.
ಆಗ್ತಾ ಇದೆ. ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ. ಆಗ್ತಾ ಇದೆ. ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ. ಆಗ್ತಾ ಇದೆ. ಈ ಧರ್ಮಸ್ಥಳ ಬುರುಡೆಯ ಹಿಂದೆ ಈಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಬಂದಿದ್ದೆಲ್ಲಿಂದ, ಇದರ ಬ್ಯಾಕ್ ಗ್ರೌಂಡ್ ಏನು, ಇದು ಎಲ್ಲೆಲ್ಲಿ ಓಡಾಡಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈಗ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬುರುಡೆಯ ಅಸಲಿ ಸತ್ಯಾಂಶ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ಈಗ ತನಿಖೆಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನ ಕೂಡ ನೀಡ್ತಾರೆ ಡಿಜಿಪಿ. ನಾಳೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ, ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಣವ್ ಮೊಹಂತಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ತನಿಖೆಯ ಒಂದಷ್ಟು ಮಾಹಿತಿಗಳನ್ನ, ವಿವರಗಳನ್ನ ಪಡ್ಕೊಂಡಿದ್ದಾರೆ. ತನಿಖೆ ಎಲ್ಲಿವರೆಗೂ ಕೂಡ ಬಂತು, ಯಾವೆಲ್ಲ ವಿಚಾರಗಳು ಈಗಾಗಲೇ ಲಭ್ಯ ಆಗಿದೆ ಅನ್ನುವಂತ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಈಗ ಪಡ್ಕೊಂಡಿದ್ದಾರೆ ಪ್ರಣವ್ ಮೊಹಂತಿ.